ಎತ್ತು ಏರಿಗಿಳಿತಾ ಇದೆ, ಕೋಣ ನೀರಿಗಿಳಿತಾ ಇದೆ. ಹಾಗಂತ ಇಬ್ಬರನ್ನು ಅವೆರಡಕ್ಕೂ ಹೋಲಿಸ್ತಾ ಇಲ್ಲ. ಸೆಪ್ಟೆಂಬರ್ ಕ್ರಾಂತಿಗೀತ ರಚನೆಯಾದ ಬಳಿಕ ತಂತ್ರ ಪ್ರತಿತಂತ್ರಗಳು ಆಡಳಿತವನ್ನು ಮರೆಸಿದೆ. ಇಬ್ಬರು ಕುರ್ಚಿ ಕುರುಕ್ಷೇತ್ರದಲ್ಲಿ ಮುಳುಗಿ ಹೋಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಕುರ್ಚಿ ಕಾಳಗ ದೆಹಲಿ ಅಂಗಳಕ್ಕೆ ಕಾಲಿಟ್ಟಿದೆ. ಹೈಕಮಾಂಡ್ ಭೇಟಿಗೆ ಇಬ್ಬರು ನಾಯಕರು ಪ್ರತ್ಯೇಕ ಟೈಮ್ ಕೇಳಿದ್ದಾರೆ. ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಭಾರ. ಈಗ ಕಾಂಗ್ರೆಸ್ನಲ್ಲಿ ಅರುಣ ರಾಗ ಬರ್ತಿದೆ. ಒಂದೇ ದೋಣಿಯ ಪಯಣಿಗರಲ್ಲಿ ಸೃಷ್ಟಿಯಾದ ವ್ಯತ್ಯಾಸಗಳು ಹಸ್ತದಲ್ಲಿ ಚಿಂತೆಯ ಗೆರೆ ಎಳೆದಿದೆ. ಕುರ್ಚಿಗಾಗಿ ಶುರುವಾದ ಈ ಕುರುಕ್ಷೇತ್ರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಡೆಲ್ಲಿಯ ಅಂಗಳಕ್ಕೆ ನಿನ್ನೆ ಎಂಟ್ರಿ ಕೊಟ್ಟಿದ್ದ ಡಿಸಿಎಂ ಡಿಕೆಶಿ ತಂತ್ರ ಯಜ್ಞಗಳ ಮೊರೆ ಹೋಗಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಕಿಚ್ಚು, ಡೆಲ್ಲಿಯಲ್ಲಿ ನ್ಯಾಯ ಪಂಚಾಯಿತಿ. ರಾಹುಲ್ ಭೇಟಿಗಾಗಿ ಪ್ರತ್ಯೇಕ ಟೈಮ್ ಕೇಳಿದ ಸಿಎಂ ಡಿಸಿಎಂ. ಕಳೆದ ತಿಂಗಳು ಸಿದ್ದು ಡೆಲ್ಲಿಗೆ ಬಂದು ಹೋದ ಬಳಿಕ ಎದ್ದ ಸೆಪ್ಟೆಂಬರ್ ಕ್ರಾಂತಿ ಕಿಚ್ಚು ಈಗಲೂ ಕಾಂಗ್ರೆಸ್ ವಲಿಯಲ್ಲಿ ಕೆಂಡವಾಗಿ ಸುಡ್ತಿದೆ. ಈ ಬಾರಿ ಸಿಎಂ ಡಿಸಿಎಂ ಪ್ರತ್ಯೇಕ ಪ್ರಯಾಣ ಬೆಳೆಸಿರೋದು ಅನುಮಾನಗಳ ಮೋಡ ಕಟ್ಟುವಂತೆ ಮಾಡಿದೆ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಭೇಟಿ ನೆಪದಲ್ಲಿ ಬಂದ ಸಿಎಂ ನಾಳೆ ಬಿಗ್ ಶೆಡ್ಯೂಲ್ ಸಿದ್ಧಪಡಿಸಿದ್ದಾರೆ. ಡೆಲ್ಲಿಗೆ ಹಾರುವ ಮುನ್ನ ಕೈಪಡೆ ನಾಯಕರ ಪಡೆಯೇ ಸಿದ್ದು ಭೇಟಿಗೆ ಬಂದಿದ್ದು ಮೊಗದಲ್ಲಿ ಗುರುಪೂರ್ಣಿಮೆಯ ಭೀತಿ ಆವರಿಸಿದಂತೆ ಕಾಣಿಸುತ್ತಿದೆ. ಇತ್ತ ಉಭಯ ನಾಯಕರು ಪ್ರತ್ಯೇಕ ಭೇಟಿಗಾಗಿ ಹೈಕಮಾಂಡ್ ಸಮಯ ಕೇಳಿರೋದು ಕುತೂಹಲ ಡಬಲ್ ಮಾಡಿದೆ. ಉಭಯ ನಾಯಕರು ತಮ್ಮದೇ ಆದ ಕೆಲ ವಾದಗಳನ್ನ ಮಂಡಿಸೋಕೆ ಸಜ್ಜಾಗಿದ್ದಾರೆ. ಸಿಎಂ ಆಗಿ ಅಭಿವೃದ್ಧಿ ಪರ ಕೆಲಸದ ಜೊತೆಗೆ ಪಕ್ಷದ ವರ್ಚಸ್ಸು ಹೆಚ್ಚಿಸೋ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ. ಸರ್ಕಾರಕ್ಕೆ ಎಲ್ಲಾ ಸಮುದಾಯದ ಬೆಂಬಲ ಇದೆ. ಕೆಲ ಸಚಿವರ ಬಹಿರಂಗ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ 5 ವರ್ಷ ಸಿಎಂ ಅನ್ನೋದು ಅವರ ಅಭಿಪ್ರಾಯ. ಶಾಸಕರ ಅಭಿಪ್ರಾಯ ಆಧರಿಸಿ 5 ವರ್ಷ ಸಿಎಂ ಅಂತ ಹೇಳಿದ್ದೀನಿ. ಕೆಲ ಶಾಸಕರಿಂದ ನಾಯಕತ್ವ ಬದಲಾವಣೆ ಬಗ್ಗೆ ಗೊಂದಲ ಆಗ್ತಾ ಇದೆ. ಇತ್ತ ಡಿಸಿಎಂ ಡಿಕೆಶಿ ಕೂಡ ತಮ್ಮದೇ ಲೆಕ್ಕಾಚಾರದಲ್ಲಿದ್ದಾರೆ. ಅಟ್ ಎನಿ ಕಾಸ್ಟ್ ಅಧಿಕಾರ ಬೇಕೇ ಬೇಕು ಅನ್ನೋ ವಾದಕ್ಕೆ ಅಂಟ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷ ಅಧಿಕಾರಕ್ಕೆ ತರೋದ್ರಲ್ಲಿ ನನ್ನ ಶ್ರಮ ಇದೆ. ನನ್ನ ಪರಿಶ್ರಮದ ಬಗ್ಗೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಗೊತ್ತು. ನಾನೇ 5 ವರ್ಷ ಸಿಎಂ ಎಂದು ಸಿದ್ದರಾಮಯ್ಯ ಘೋಷಿಸಿದ್ದೇಕೆ? ಈ ಬಗ್ಗೆ ಹೈಕಮಾಂಡ್ನ ಸೂಚನೆ ಇತ್ತಾ? ಕೆಲ ಸಚಿವರು ಸಿದ್ದರಾಮಯ್ಯ 5 ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ. ಅದರಂತೆ ಕೆಲ ಶಾಸಕರು ನನ್ನ ಪರ ಮಾತಾಡಿದ್ರೆ ತಪ್ಪೇನು? ಚುನಾವಣೆ ವೇಳೆ ನನ್ನ ಪರ ಸಮುದಾಯ ನಿಂತಿದ್ದೇ ಸಿಎಂ ಆಗಲಿ ಅಂತ. ನಾಯಕತ್ವದ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಬೇಕು. 2028ಕ್ಕೆ ಪಕ್ಷ ಅಧಿಕಾರಕ್ಕೆ ತರುವಂತಹ ಹೊಣೆ ನಂದು. ನನ್ನ ಸೇವೆ ಪರಿಗಣಿಸಿ ಸಿಎಂ ಸ್ಥಾನದ ಬಗ್ಗೆ ತೀರ್ಮಾನಕ್ಕೆ ಇದು ಸೂಕ್ತ ಸಮಯ. ಡಿಕೆಶಿ ಅದೇನೇ ವಾದಿಸಿದ್ರೂ ಸಿಎಂ ಸಿದ್ದರಾಮಯ್ಯ ಪರ ಶಾಸಕ ಸಚಿವರ ದಂಡು ಬೆಂಬಲಕ್ಕೆ ನಿಂತಿದೆ. ಸಿದ್ದರಾಮಯ್ಯ ಅವರೇ ಮುಂದುವರಿಲಿ ಅನ್ನೋ ಅಭಿಪ್ರಾಯ ಮಂಡಿಸುತ್ತಿದ್ದು ಡಿಕೆಶಿ ಕನಸಿಗೆ ಮತ್ತೆ ಬ್ರೇಕ್ ಬೀಳುತ್ತಾ ಅನ್ನೋದು ಕಾಯ್ಬೇಕಷ್ಟೇ. ಈ ಮಧ್ಯೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನಾಯಕತ್ವದ ಚರ್ಚೆಗೆ ರಾಹುಲ್ ಗಾಂಧಿ ಮೀಟಿಂಗ್ ಕರೆದಿಲ್ಲ ಅಂತಿದ್ದಾರೆ. I think this is purely imaginary. I have no knowledge of any such meeting. Yes, my chief minister and deputy chief minister have travelled, as I said yesterday, to Delhi in order to raise issues of government of Karnataka and people of Karnataka with government of India. As we are aware, there is a designed discrimination and hatred in BJP and Modi government against people of Karnataka for voting them out.
ಬಂಡೂರಿ ಮೇಕೆದಾಟು ಯೋಜನೆ ಜಿಎಸ್ಟಿ ಪರಿಹಾರದ ಬಗ್ಗೆ ಕೇಂದ್ರದ ಗಮನ ಸೆಳೆಯೋಕೆ ಮಾತ್ರ ಸಿಎಂ ಡಿಸಿಎಂ ಪ್ರವಾಸ ಅಂತ ಸುರ್ಜೇವಾಲಾ ತಿಪ್ಪೆ ಸಾರಿಸ್ತಿದ್ರೆ ರವಿ ಕಾಣದ್ದನ್ನ ಕವಿಗೆ ಕಾಣಿಸ್ತು ಅಂತಾರಲ್ಲ, ಹಾಗೆ ವಿಪಕ್ಷ ನಾಯಕ ಅಶೋಕ್ಗೆ ಕಾಣಿಸಿದ್ದು ಸಿಎಂ ಬದಲಾವಣೆ. ಸುರ್ಜೇವಾಲಾ ಪದೇ ಪದೇ ಎಂದೂ ಬರ್ತಾ ಇರುವಂತ ಸುರ್ಜೇವಾಲಾ ದಿನನಿತ್ಯ ಕರ್ನಾಟಕಕ್ಕೆ ಬೆಳಗ್ಗೆ ತಿಂಡಿ ಕರ್ನಾಟಕದಲ್ಲಿ, ರಾತ್ರಿ ಊಟ ಡೆಲ್ಲಿಯಲ್ಲಿ ಅನ್ನೋ ಸ್ಥಿತಿ ಆಗ್ಬಿಟ್ಟಿದೆ ಅವ್ರದ್ದು. ಸಮಾಧಾನ ಮಾಡೋದು ಹೋಗೋದು ಏನಕ್ಕೋಸ್ಕರ ಈ ನಾಟಕ ಎಲ್ಲ? ಈ ನಾಟಕ ಚೇಂಜ್, ಬದಲಾವಣೆಯ ಗಾಳಿ, ಇದ್ರ ಸಂಕೇತ ಇದು. ಸಿದ್ದರಾಮಯ್ಯ ಹೋಗೋದು ಯಾರಿಗೂ ಡೌಟ್ ಇಲ್ಲ. ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ, ನಾನು ಮುಂಚೆನೆ 3 ತಿಂಗಳು ಮುಂಚೆನೆ ಹೇಳಿದ್ದೀನಿ ಈ ಬದಲಾವಣೆ ಆಗುತ್ತೆ ಅಂತ. ದೆಹಲಿಯ 10 ಜನಪತ್ ಅಂಗಳದಲ್ಲಿ ನ್ಯಾಯ ಪಂಚಾಯಿತಿ ಆಯೋಜನೆಯಾಗಿದೆ. ಅಷ್ಟಕ್ಕೂ ಡಿಕೆಶಿ ಬಯಸಿರುವ ಸಿಎಂ ಸ್ಥಾನ ಈಗಲೇ ಸಿಗುತ್ತಾ? 2028ರವರೆಗೂ ಕಾಯೋದು ಅನಿವಾರ್ಯನಾ? ಅಥವಾ ಸಚಿವರ ಬಲವೇ ಸಿದ್ದರಾಮಯ್ಯರನ್ನ ಕೈ ಹಿಡಿಯುತ್ತಾ? ರಾಹುಲ್ ಬಲ ಸಿಕ್ಕವರಿಗೆ ಶೀರುಂಡೆ. ಶಿವಪ್ರಸಾದ್ ಜೊತೆ ಹರೀಶ್ ಕಾಕೋಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.